ಕಡ್ಜ ಕಚ್ಚಿಬಿಟ್ಟು ಶೇಪೇ ಚೇಂಜ್ ಆಗಿಬಿಟ್ಟಿದ್ದು ಗುರು. ಯಾಕೆ ಅಂತ ಅಂದರೆ ಮೊನ್ನೆ ರೀಸೆಂಟಾಗಿ ನೀವೇ ನೋಡಿದ್ದೀರಾ ವೈಷ್ಣೋದೇವಿ ಅಟ್ಯಾಕ್ ಅಂತ. ನೀವು ಏನಾದರೂ ಲಡಾಖ್ ರೈಡ್ ಮಾಡ್ತೀರಾ ಅಂತ ಅಂದರೆ 2 ಥರದ ರೂಟ್ಸ್ ಇದೆ. ಒಂದು ಫ್ರಮ್ ಚಂಡೀಗಢ ಟು ಐ ಪ್ರಿಫರ್ ಶ್ರೀನಗರ್ ರೂಟ್ ಸ್ನೇಹಿತರೆ. ಅವನು ಯಾರಿಗೂ ಹಿಂಗೆ ಬಂದ್ಬಿಟ್ಟ. ಆ್ಯಕ್ಚುಲಿ ನಿನ್ನೆ ಏನಾಯಿತು ಅಂತ ಅಂದರೆ ಪ್ಯಾಕಿಂಗ್ ಮಾಡೋ ಸಮಯದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಏನೇನು ಪ್ಯಾಕ್ ಮಾಡಿದ್ದೀವಿ ಅಂತ. ಏನೇನು ಪ್ಯಾಕ್ ಮಾಡಿದ್ದೀವಿ ಅಂದರೆ ಒಂದು 5 ಜೊತೆ ಬಟ್ಟೆಗಳು, ಟೀ ಶರ್ಟ್ಗಳು, ಒಂದು 7 ಟೀ ಶರ್ಟು, ಒಂದು 5 ಪ್ಯಾಂಟು. ರೈಡಿಂಗ್ ಪ್ಯಾಂಟ್ ಇಲ್ಲ ನನ್ನ ಹತ್ರ, ತಗೋಬೇಕು ಅಂತ ಇದ್ದೀನಿ. ಬಟ್ ಜಾಕೆಟ್ ಕೂಡ ಲೆವೆಲ್ ಅಪ್ಡೇಟ್ ಮಾಡಬೇಕು, ಲೆವೆಲ್ 2 ತೊಗೊಳ್ಳೋಣ ಅಂತಿದ್ದೀನಿ. ಸೊ ಅದಕ್ಕೆ ನಾನು 2 ಒಟ್ಟಿಗೆ ತೊಗೊಳ್ಳೋಣ ಅಂತ ತೊಗೊಂಡಿಲ್ಲ, ಬೆಂಗಳೂರಿಗೆ ಬಂದಮೇಲೆ ತೊಗೋತೀನಿ. ಸೊ ನಾರ್ಮಲ್ ಜೀನ್ಸ್ ಪ್ಯಾಂಟು, ಅದು ಬಿಟ್ಟರೆ ನೋಡ್ತಾ ಇರ್ಬೋದು ಟ್ಯಾಂಕ್ ಬ್ಯಾಗ್ ಒಂದು ಹಾಕಿದ್ದೀನಿ ಎಕ್ಸ್ಟ್ರಾ. ಈ ಸಲ ಏನೋ ನೋಡೋಣ, ಟ್ರೈ ಮಾಡೋಣ ಅಂತ. ಕಂಫರ್ಟಬಲ್ ಆಗಿದ್ದರೆ ಮುಂದೆ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಸ್ಯಾಡಲ್ಸ್ ಬ್ಯಾಗ್ಸಲ್ಲಿ ಮಾಮೂಲಿ ಮೊಟ್ಟೆ ಇಟ್ಟವ್ರಿಗೂ ಮೊಟ್ಟೆ ಇಟ್ಟವ್ರೆ. ಮೊಟ್ಟೆ ಒಡೆದೋಗಿದ್ರೆ ಸಾಕಪ್ಪ. ಏನು ಹೇಳಿ, ಮೊಟ್ಟೆ ಎಲ್ಲ ಒಳಗಡೆ ಇಟ್ಕೊಂಡ್ಬಂದವ್ರೆ, ಅಲ್ಲಿ ಸಿಗೋಲ್ಲ ಅಂತ ಮೊಟ್ಟೆ. ಆಮೇಲೆ ಹಿಂದಗಡೆ ಟಾಪ್ ಬಾಕ್ಸ್ ನಾನು ಆ್ಯಕ್ಚುಲಿ ಹಾಕ್ಸಿರೋದು ಕ್ಯಾಮ್ರಾಗೆ, ಲ್ಯಾಪ್ಟಾಪ್ ಸೊ 3 ಅದರಲ್ಲಿ ಇಡ್ತೀನಿ. ಕ್ಯಾಮ್ರಾ ಮತ್ತು ಲ್ಯಾಪ್ಟಾಪು ಮತ್ತು ಡ್ರೋನ್ ಬ್ಯಾಗಲ್ಲಿ ಐತೆ. ಆಮೇಲೆ ಅದರ ಆಕ್ಸೆಸರೀಸು ಬ್ಯಾಗಲ್ಲಿ ಐತೆ. ಎಲ್ಲ ಸಣ್ಣ ಪುಟ್ಟ ಆಕ್ಸೆಸರೀಸ್ ಟೈಪು, ಟ್ರೈಪೋರ್ಡ್ ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲ ಬ್ಯಾಗಲ್ಲಿ ಐತೆ. ಸೊ ಅಲ್ಲಿಂದ ಅದು ಬಿಟ್ಟರೆ ಇನ್ನೇನು ಗುರು, ಗಾಡಿಗೆ ಆ್ಯಕ್ಚುಲಿ ಗಾಡಿ ಇವಾಗ ಫುಲ್ಲಿ ಲೋಡೆಡ್ ಗುರು. ಟ್ಯಾಂಕ್ ಬ್ಯಾಗ್ ಇರ್ಬೋದು, ಜೆರಿ ಕ್ಯಾನ್ಸ್ ನೋಡ್ತಾ ಇದ್ದೀರಾ, ಜೆರಿ ಕ್ಯಾನ್ಸು ಅದಾದಮೇಲೆ ಬ್ಯಾಗು ಇದು ಏನೋ ಒಂದು ಎಕ್ಸ್ಟ್ರಾ ಚೇರ್ ತೊಗೊಂಡಿದ್ದೀವಿ. ಎಕ್ಸ್ಟ್ರಾ ಅಲ್ಲ, ಎಲ್ಲಾದರೂ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಚೇರ್ಗಳು ತೊಗೊಂಡಿದ್ದೀವಿ, 3 ಜನನೂ ಒಂದೊಂದು. ಅದು ಬಿಟ್ಟರೆ 3 ಸಿಲಿಂಡ್ರ್ ಕ್ಯಾರಿ ಮಾಡ್ತಾಯಿದ್ದೀವಿ ಗುರು, 3 ಸಿಲಿಂಡ್ರು. ಅದು ಬಿಟ್ಟರೆ ಅದ್ರ ನೆಕ್ಸ್ಟು 2 ಗ್ಯಾಸ್ ಸ್ಟವ್ವು. ಒಂದು ಸಾಕು. ಆ್ಯಕ್ಚುಲಿ 2 ಯೂಸ್ ಮಾಡ್ತಾಯಿದ್ದೀವಿ ನಾವು, 2 ತೊಗೊಂಡಿದ್ದೀವಿ. ನೋಡೋಣ ಏನು ಕತೆ ಅಂತ, ಏನೇನು ಮಾಡ್ತಾರೆ ಅಂತ. 1000 ರೂಪಾಯಿಗೆ ತಿನ್ನೋ ಐಟಮ್ ತೊಗೊಂಡವ್ರೆ, ಮಾಡೋಕ್ಕೆ ಐಟಮ್ ತೊಗೊಂಡವ್ರೆ. ನೋಡ್ತೀನಿ ಗುರು ಏನೇನು ಮಾಡ್ತಾರೆ ಅಂತ ನೋಡ್ತೀನಿ. 0 ಮಾಡಬೇಕಿತ್ತು ಗುರು, ಮೀಟ್ರು ಮರೆದ್ಬಿಟ್ಟೆ. ಇಲ್ಲಿಂದ ಮುಂದೆ ಎಲ್ಲಾದರೂ ಪಿಟಿ ಸ್ಟಾಪ್ ಹಾಕಿ 0 ಮಾಡ್ಕೋಬೇಕು. ಆ್ಯಕ್ಚುಲಿ ಬಂದು ನಮಗೆ 599 ಕಿಲೋಮೀಟ್ರ್ ತೋರಿಸ್ತೈತೆ, 600 ಕಿಲೋಮೀಟ್ರು. ಸಂಜೆ ಈವ್ನಿಂಗ್ ಟೈಮು 4 ಚಿಲ್ಲರೆ ತೋರಿಸ್ತೈತೆ. ಅಲ್ಲಿಂದ 80 ಕಿಲೋಮೀಟರ್ಸು ಕತ್ರಾಗೆ ಹೋಗಿ ನಾವು ರೂಮ್ ಗೀಮೆಲ್ಲ ಮಾಡಿ ಸ್ಟೇ ಮಾಡಬೇಕು. ಸೊ ನಾವು ಆದಷ್ಟು ಬೇಗ ಕವರ್ ಮಾಡಿ ಸುಚೇತ್ಗಢ ಬಾರ್ಡರು ಎಲ್ಲ ನೋಡಿ ಹೋಗ್ಬೇಕು ಸ್ನೇಹಿತರೆ. ಏನು ಹೇಳಿ, ಕಡ್ಜ ಕಚ್ಚಿಬಿಟ್ಟು ಶೇಪೇ ಚೇಂಜ್ ಆಗಿಬಿಟ್ಟಿದ್ದು ಗುರು. ಹೆಂಗೆ ನಾನು ಈಗ ಮುಖ ತೋರಿಸ್ಕೊಂಡು ವೀಡಿಯೋ ಮಾಡೋದು, ಅಲ್ಲಿ ನೋಡ್ರಿ ಎಲ್ಲ ಊದ್ಕೊಬಿಟ್ಟೈತೆ. ಫಸ್ಟು ಪಿಟಿ ಸ್ಟಾಪ್ ಹಾಕಿದ್ದೀವಿ ಸ್ನೇಹಿತರೆ. ನೋಡೋಣ, ಬೇಗ ಇಳಿದ್ರೆ ಒಳ್ಳೆಯದು, ಇಲ್ಲಾಂದರೆ ಅಲ್ಲಿವರೆಗೂ ನೋ ಫೇಸ್ ಲಾಕ್. ಆ್ಯಕ್ಚುಲಿ ಪಿಟಿ ಸ್ಟಾಪ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಈಗ 508 ಕಿಲೋಮೀಟ್ರ್ ಆಯ್ತು ಗುರು. ಇನ್ನು 100 ಕಿಲೋಮೀಟರ್ಸ್ ಮುಗೀತು. ಸೊ ಇನ್ನೊಂದು 500 ಅಂದರೆ ಇನ್ನೊಂದು 250 ಕಿಲೋಮೀಟರ್ಸು ಎಲ್ಲರೂ ಆದಷ್ಟು ಬೇಗ ಕವರ್ ಮಾಡಬೇಕು. 250 ಕಿಲೋಮೀಟರ್ಸ್ ಕವರ್ ಮಾಡಿದ್ರೆ ಇನ್ನು 250 ಆರಾಮಾಗಿ ನಿಧಾನ ಕವರ್ ಮಾಡ್ಬೋದು. ಇದು ಏನು ಪರೇಡೇನ ನಾನು ನೋಡಲೇಬೇಕು ಅಂತ ಅಂದರೆ ನಿಧಾನಕ್ಕೆ ಹೋದ್ರೂ ನಡೀತೈತೆ, ಏನು ತೊಂದರೆ ಇಲ್ಲ. ಯಾಕೆ ಅಂತ ಅಂದರೆ ಪರೇಡ್ ಸ್ಟಾರ್ಟ್ ಆಗೋದು 6 ಗಂಟೆ 7 ಗಂಟೆ ಆಗುತ್ತೆ. ಅಲ್ಲಿಂದ ನಾವು ಮತ್ತೆ ಕತ್ರಾಗೆ ಹೋಗಬೇಕು. ಕತ್ರಾಗೆ ಹೋಗಿ ರೂಮ್ಗಳು ಬುಕ್ ಮಾಡಿಕೊಂಡು
ಸೊ ಸ್ಟೇ ಆಗಬೇಕು. ಸೊ ಅದಕ್ಕೆ ಇವಾಗ ಆದಷ್ಟು ಬೇಗ ಸುಚೇತ್ಗರ್ ಬಾರ್ಡರ್ಗೆ ಹೋಗಿ ಪರೇಡೆಲ್ಲ ನೋಡಿಕೊಂಡು, ಪರೇಡ್ ಫುಲ್ ನೋಡೋಕ್ಕಾಗಲ್ಲ, ಒಂದು 10-15 ನಿಮಿಷ ನೋಡಿಕೊಂಡು ಅಲ್ಲಿಂದ ಹೊರಟ್ಬಿಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ಯಾಕೆ ಅಂತ ಅಂದರೆ ಮೊನ್ನೆ ರೀಸೆಂಟಾಗಿ ನೀವೇ ನೋಡಿದ್ದೀರಾ ವೈಷ್ಣೋದೇವಿ ಅಟ್ಯಾಕ್ ಅಂತ. ಎಲ್ಲರೂ ಸ್ಟೋರಿಗೆ ಹಾಕ್ತಿದ್ರು, ನೀವು ನೋಡಿರ್ತೀರ. ಸೊ ರಿಸ್ಕ್ ತೊಗೊಳೋದು ಬೇಡ ನೈಟ್ ಹೊತ್ತೆಲ್ಲ ಅಂತ, ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಬೇಗ ಹೊರಟ್ಬಿಡೋಣ. ಅಲ್ಲಿಂದ 2.5 hour ಗುರು, ಅಂದರೆ 3 hour ಅಂದ್ಕೊಳ್ರಿ. 83 ಕಿಲೋಮೀಟರು ಫುಲ್ ಘಾಟ್ ಸೆಕ್ಷನ್ನು. ಸೊ ಅಲ್ಲಿಂದ ನಾವು 3 hours ಡ್ರೈವ್ ಮಾಡಬೇಕು, ನೈಟ್ ಬೇರೆ. ಅದಕ್ಕೆ ರಿಸ್ಕ್ ತೊಗೊಳೋದು ಬೇಡ, ಆದಷ್ಟು ಬೇಗ ಕವರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡೋಣ ಬನ್ನಿರಿ ಏನಾಗುತ್ತೆ ಏನು ಕತೆ ಅಂತ. ನೀವು ಏನಾದರೂ ಲಡಾಖ್ ರೈಡ್ ಮಾಡ್ತೀರಾ ಅಂತ ಅಂದರೆ 2 ಥರದ ರೂಟ್ಸ್ ಇದೆ. ಒಂದು ಫ್ರಮ್ ಚಂಡೀಗಢ ಟು ಜಮ್ಮು ಟು ಶ್ರೀನಗರ್ ಟು ಕಾರ್ಗಿಲ್ ಟು ಲದಾಖ್ ಅಂತ. ಸೊ ನೀವು ಆ ರೂಟು ಬೇಕಾದರೂ ಮಾಡ್ಬೋದು. ಇನ್ನೊಂದು ಶಿಮ್ಲಾಯಿಂದ ಸ್ಟಾರ್ಟ್ ಮಾಡಿರ್ತಾರೆ, ಶಿಮ್ಲಾ ಮನಾಲಿ ಈ ಕಡೆಯಿಂದ. ಆ್ಯಕ್ಚುಲಿ ನಾವು ಈ ಕಡೆಯಿಂದನೇ ಸ್ಟಾರ್ಟ್ ಮಾಡೋಣ, ಶಿಮ್ಲಾ ಮನಾಲಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಎಷ್ಟೊಂದು ಜನ ಹೇಳಿದ್ದು ಏನು ಸಜೆಸ್ಟ್ ಮಾಡಿದ ರೂಟು ಅಂದರೆ ಅದು ಶ್ರೀನಗರ್ ಮೇಲೆ. ಏಕೆ ಅಂತ ಅಂದರೆ ನಿಮಗೆ ಬಂದು ಏನೋ ವೆದರ್ ಆಟಮಲೈಸ್ ಆಗಬೇಕು. ಆಟಮಲೈಸೇಷನ್ ಅಂದರೆ ನೀವು ಈ ವೆದರ್ಗೆ ತಕ್ಕಂಗೆ ಹೊಂದ್ಕೊಳ್ಳೋದು. ಯಾಕೆ ಅಂತ ಅಂದರೆ ಇವಾಗ ನಾವು ಇಷ್ಟು ದಿನ ಬಿಸಿಲಲ್ಲಿ ಇದ್ಬಿಟ್ಟು ಒಂದೇ ಸಲ ಯಾರಿಗೂ ಹಿಂಗೆ ಬಂದ್ಬಿಟ್ಟ, ಒಂದೇ ಸಲ ನಾವು ಏನಾದರೂ ಇದಕ್ಕೆ ಬರ್ತೀವಿ ಅಂತಂದರೆ, ಏನೋ ಕೋಲ್ಡಿಗೆ ಒಂದೇ ಸಲ ಟೆಂಪ್ರೇಚರ್ 5-6 ಬರ್ತೀವಿ ಅಂತ ಅಂದರೆ ನಮ್ಮ ಬಾಡಿ ಅಟಮಲೈಸೇಷನ್ ಆಗಿರಲ್ಲ, ಹೊಂದ್ಕೊಂಡಿರಲ್ಲ ಇದಕ್ಕೆ ವೆದರ್ಗೆ. ಸೊ ನಾವು ಈ ಕಡೆಯಿಂದ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ನಮ್ಮ ಬಾಡಿ ಸ್ಟೆಪ್ ಬೈ ಸ್ಟೆಪ್ ಅಟಮಲೈಸ್ ಆಗ್ತಾ ಬರ್ತೈತೆ. ಹೆಂಗೆ ಅಂತ ಅಂದರೆ ನೋಡಿರಿ, ಇವಾಗ ಡೆಲ್ಲಿ ಟು ಚಂಡೀಗಢ ಸ್ವಲ್ಪ ಚಂಡೀಗಢ ಟು ನೆಕ್ಸ್ಟು ಜಮ್ಮುವಿಂದ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಬಾಡಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಆ್ಯಕ್ಚುಲಿ ಶ್ರೀನಗರ್ ರೂಟಿಂದ ಮಾಡೋದು ಬೆಸ್ಟು ಅಂತ ಹೇಳ್ತೀನಿ. ಅಟಮಲೈಸೇಷನ್ ಆದರೆ ನಮಗೆ ಹೆಲ್ತ್ ಇಶ್ಯೂಸ್ ಏನು ಬರೋಲ್ಲ. ನಮ್ಗೆ ಅಕಸ್ಮಾತ್ ಅಟಮಲೈಸೇಷನ್ ಆಗಲಿಲ್ಲ ಅಂದರೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಡ್ತೈತೆ. ಸೊ ಐ ಪ್ರಿಫರ್ ಶ್ರೀನಗರ್ ರೂಟ್ ಸ್ನೇಹಿತರೆ. ಆ್ಯಕ್ಚುಲಿ ನಾವು ಇವಾಗ ಚಂಡೀಗಢ ಬಿಟ್ಟಿದ್ದೀವಿ. ಚಂಡೀಗಢ ಬಂದು ವೆಲ್ಲಿ ಪ್ಲ್ಯಾನ್ಡ್ ಸಿಟಿ. ಅದು ಫುಲ್ಲು ರೋಡೆಲ್ಲ ಫುಲ್ ದೊಡ್ಡದಾಗೈತೆ, ಫುಲ್ಲೆಲ್ಲ ಪ್ಲ್ಯಾನ್ ಮಾಡಿ ಬಿಲ್ಡ್ ಮಾಡಿರೋ ಸಿಟಿ ಅದು. ಅದಕ್ಕೆ ಚಂಡೀಗಢನ ವೆಲ್ಲಿ ಪ್ಲ್ಯಾನ್ಡ್ ಸಿಟಿ ಅಂತಲೂ ಕರೀತಾರೆ. ಸೊ ನಾವು ಆ್ಯಕ್ಚುಲಿ ಚಂಡೀಗಢ ಬಿಟ್ಟಿದ್ದೀವಿ. ಇಲ್ಲಿ 3 ರೂಟ್ ತೋರಿಸೈತೆ. ನನಗೆ ಇಲ್ಲಿ ಒಂದು ರೂಟಲ್ಲಿ ಆ್ಯಕ್ಚುಲಿ 2 hours ಡಿಲೇ ತೋರಿಸ್ತಿದೆ. ಸೊ ನಾವು ಬೇರೆ ರೂಟ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನಾವು ಜಲಂಧರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಈ ಇನ್ನೊಂದು ರೂಟ್ ಇದೆ, ಅದು ಮೇ ಬಿ 20 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಅದಕ್ಕೂ ಜಾಸ್ತಿ ಇದೆ, ಬಟ್ ಟೈಮ್ ಜಾಸ್ತಿ ತೋರಿಸ್ತಿದೆ. ಸೊ ನಾವು ಬೇಗ ಕವರ್ ಮಾಡಬೇಕಾಗಿರೋದ್ರಿಂದ ನಾನು ಕಮ್ಮಿ ಟೈಮ್ ತೋರಿಸ್ತಾ ಇರೋ ರೂಟ್ನ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಏನು ಹೇಳಿ, ಅಷ್ಟೊಂದೆಲ್ಲ ಪೊಲ್ಯೂಷನ್ ಇದ್ರೂ ಪರವಾಗಿಲ್ಲ ಗುರು. ನೋಡಿರಿ ಹೆಂಗೆ ಫುಲ್ಲು ಜಾಲಿ ವೈಬ್ಸು, ವಿಲೇಜ್ ವೈಬ್ಸು ಗುರು. ನೋಡಿರಿ ಊಫರ್ ಹಾಕ್ಕೊಂಡು ಜಾಲಿಯಾಗಿ. ಓ ಅಣ್ಣ ಯಾರೋ ಸ್ಪ್ಲೆಂಡರಲ್ಲೇ ಬಾರಿಸ್ತಾ ಬಿದ್ದವನೆ. ಸರಿ ಸ್ನೇಹಿತರೆ, ಮುಂದೆ ಹೋಗ್ತಾ ಸಿಗೋಣ. ಸೆಕೆ ಯಾವ ಮಟ್ಟಕ್ಕೆ ಆಗ್ತೈತೆ ಅಂತ ಅಂದರೆ ಗ್ಲಾಸ್ ಹಾಕಿದ್ರೆ ಸಾಕು ಒಳಗಡೆ ಸ್ವೆಟ್ ಆಗ್ತೈತೆ, ಆ ಮಟ್ಟಕ್ಕೆ ಸೆಕೆ ಆಗ್ತೈತೆ.
ಯಾವಾಗ ತಗೊಳ್ಳೋದವೆಲ್ಲ. ಏನು ಹೇಳಿ, ಬಿಸಿಲು ಸಿಕ್ಕಾಬಿಟ್ಟೆ ಹೊಡಿಯೋದು.